ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಫರ್ಹಾನ್ ಅಖ್ತರ್ ಮೇಲೆ ಇರುವ ಆರೋಪ. ಇವರು ಸ್ವಯಂ ಮೆಚ್ಚುಗೆಯ ವ್ಯಕ್ತಿ. ನೋಡಿ, ನಮ್ಮನ್ನ ನಾವು ಮೆಚ್ಕೊಳ್ಳೋದು ಕೆಟ್ಟ ವಿಚಾರ ಏನಲ್ಲ. ಆದ್ರೆ ಜನರು ಹೇಳ್ತಾರೆ ಎಲ್ಲ ಕೆಲ್ಸ ಡೈರೆಕ್ಟರ್ ಕೂಡ ನೀವೇ, ರೈಟರ್ ಕೂಡ ನೀವೇ, ಪ್ರೊಡ್ಯೂಸರ್ ಕೂಡ ನೀವೇ, ಆಕ್ಟರ್ ಕೂಡ ನೀವೇ, ಸಿಂಗರ್ ಕೂಡ ನೀವೇ. ಬೇರೆಯವ್ರಿಗೂ ಸ್ವಲ್ಪ ಅವಕಾಶ ಮಾಡ್ಕೊಡಿ. ಸರ್, ನಾನು ಸತ್ಯ ಹೇಳ್ತಿದ್ದೀನಿ. ನಾನು ನನ್ನ ಫಿಲ್ಮ್ ಬಡ್ಜೆಟ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಅದ್ಕೋತೀನಿ. ಇಲ್ಲ, ಥ್ಯಾಂಕ್ ಯು. ಇಲ್ಲ, ನನಗೆ ಬಹಳ ಮಜಾ ಸಿಗುತ್ತೆ ಫಿಲ್ಮ್ ಮಾಡೋದ್ರಿಂದ, ಬರೆಯೋದ್ರಿಂದ, ಡೈರೆಕ್ಟ್ ಮಾಡೋದ್ರಿಂದ, ಆಕ್ಟ್ ಮಾಡೋದ್ರಿಂದ. ಯಾರಾದ್ರೂ ಹೇಳಿದ್ರೆ ಹಾಡಿ ಅಂತ ನಾನು ಹಾಡು ಕೂಡ ಹಾಡ್ತೀನಿ. ನಂಗೆ ಜನರನ್ನ ಎಂಟರ್ಟೈನ್ ಮಾಡೋದ್ರಿಂದ ಮಜಾ ಸಿಗುತ್ತೆ. ಜನರ ಜೊತೆ ಅಂದ್ರೆ ಒಂದು ಕಥೆ ಶೇರ್ ಮಾಡ್ಕೊಳ್ಳೋದ್ರಿಂದ ಮಜಾ ಸಿಗುತ್ತೆ. ಸೊ ಎಲ್ಲಿವರೆಗೆ ಖುಷಿ ಸಿಗುತ್ತೆ ಈ ಕೆಲಸಗಳಲ್ಲಿ ಅಲ್ಲಿವರೆಗೂ ನಾನು ಮಾಡ್ತಾ ಇರ್ತೀನಿ. ಯಾವಾಗ ಬೇಡ ಅನ್ಸುತ್ತೋ ಅವಾಗ ಐಲ್ ಸ್ಟಾಪ್. ನೋಡಿ, ನಿಮ್ ಹತ್ರ ಜಾವೇದ್ ಅಖ್ತರ್ ಸಾಬ್ ಇದಾರೆ. ಹಾ. ಫಿಲ್ಮ್ ಇಂಡಸ್ಟ್ರಿಯ ಬಹಳ ದೊಡ್ಡ, ಬಹಳ ಅದ್ಭುತ, ಬಹಳ ಎಫೆಕ್ಟಿವ್ ರೈಟರ್ ಅವರು. ರೈಟಿಂಗಿಗೆ ಅವ್ರನ್ನ ಯಾಕೆ ನೀವು ತಗೋಬಾರ್ದು? ಇಲ್ಲ, ಲಕ್ಷ್ಯ ಫಿಲ್ಮ್ ಅವರೇ ಬರ್ದಿರೋದು. 25 ವರ್ಷ ಆಗಿದೆ, ಒಂದ್ ಫಿಲ್ಮ್ ಮಾಡಿದ್ದೀರಿ. ಈಗ ನಾನಿಲ್ಲಿ ಹೇಳ್ಬಿಡ್ತೀನಿ ನಿಮ್ಮ ಶೋನಲ್ಲೇ. ಏನಂದ್ರೆ ಅವರು ಇನ್ನೊಂದು ಕಥೆ ಬರ್ದಿದ್ದಾರೆ, ಮತ್ತೆ ನಾವು ಆ ಕಥೆನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಬಹಳ ಬೇಗ, ನನ್ನ ಪ್ರಕಾರ 1 ವರ್ಷ ಅಥವಾ 2 ವರ್ಷದ ನಂತರ ನೀವು ನೋಡ್ತೀರಾ, ಜಾವೇದ್ ಅಖ್ತರ್ ಅವರು ಬರೆದಿರೋ ಇನ್ನೊಂದು ಸ್ಕ್ರಿಪ್ಟ್ ಪ್ರಪಂಚದ ಮುಂದೆ ಬರುತ್ತೆ. ಆದ್ರೂ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಬರ್ದಿರೋ ಡೈಲಾಗ್ಸ್ಗಳನ್ನ ಫರ್ಹಾನ್ ರಿಜೆಕ್ಟ್ ಮಾಡ್ತಾನೆ. ಅವ್ನು ಹೇಳ್ತಾನೆ ಇದು ಹಳೆ ಕಾಲದ ಡೈಲಾಗ್ಸ್ ಅಂತ. ಇಲ್ಲ, ಹಳೆ ಕಾಲದ್ದು ಅಂತಲ್ಲ. ಅಂದ್ರೆ ಒಂದ್ಸರಿ ಈ ರೀತಿ ತಪ್ಪಾಗಿದೆ ನನ್ನಿಂದ. ನಾವವಾಗ ಒಂದು ಹಾಡು ಮಾಡ್ತಿದ್ವಿ, ದಿಲ್ ಚಾತಾ ಹೇನ ಮೊದಲನೇ ಹಾಡು. ದಿಲ್ ಚಾತಾ ಹೆನ್ ಕಭೀನಾ ಬೀತೆ ಚಮ್ಕೀಲೆ ದಿನ್, ಅವರೇ ಬರ್ದಿದ್ದು ಚಮ್ಕೀಲೆ ದಿನ್ ಅಂತ. ಅವಾಗ ನಾನು ಅಡ್ವರ್ಟೈಸಿಂಗ್ ಪ್ರಪಂಚದಿಂದ ಬಂದಿದ್ದೆ ಫಿಲ್ಮಿಗೆ. ಸೊ ಅಡ್ವರ್ಟೈಸಿಂಗಲ್ಲಿ ಚಮ್ಕೀಲೆ ಅಂದ್ರೆ ಡಿಟರ್ಜೆಂಟ್. ಚಮ್ಕೀಲೆ ಅಂದ್ರೆ ಡ್ಯಾಡ್, ಈ ಚಮ್ಕೀಲೆ ದಿನ್ ಅಂದ್ರೆ ಎಷ್ಟು ವಿಚಿತ್ರ ವರ್ಡ್ ಇದು. ಅಂದ್ರೆ ಇದರಲ್ಲಿ ಯಾವುದೇ ಮ್ಯೂಸಿಕ್ಯಾಲಿಟಿ ಇಲ್ಲ, ಅದಿಲ್ಲ. ಅವಾಗ ಅವ್ರು ಹೇಳಿದ್ರು, ನೋಡು, ನೀನಿನ್ನೂ ಮಗು, ಈಗ ಈಗೊಂದು ಕೆಲಸ ಮಾಡು, ಈ ವರ್ಡ್ನ ಪ್ಲೀಸ್ ಚೇಂಜ್ ಮಾಡ್ಬೇಡ, ಈ ಹಾಡನ್ನ ರಿಲೀಸ್ ಆಗೋದಕ್ ಬಿಡು, ಈ ಹಾಡಿನ USP ಇದೇ ಪದ ಆಗುತ್ತೆ. ಅಂಡ್ ಹಿ ವಾಸ್ ರೈಟ್. ಅದಾದ್ಮೇಲೆ ನಾನು ಹಾಡುಗಳ ವಿಷಯದಲ್ಲಿ, ಸಾಹಿತ್ಯದ ವಿಷಯದಲ್ಲಿ ಐ ಡೋಂಟ್ ಆರ್ಗ್ಯೂ ವಿತ್ ಹಿಮ್ ಎಟ್ ಆಲ್. ಆದರೆ ಏನಾದರೂ ನಾವು ಒಟ್ಟಾಗಿ ಕೆಲಸ ಮಾಡಿದ್ರೆ ನಾನು ಪ್ರತಿ ಸ್ಕ್ರಿಪ್ಟ್ನ ಅವ್ರಿಗೆ ಕೊಡ್ತೀನಿ ಓದೋದಕ್ಕೆ. ಮತ್ತೆ ಆಬ್ವಿಯಸ್ಲಿ ಅವರ ಎಕ್ಸ್ಪೀರಿಯನ್ಸ್ ಏನಿದೆ, ಆ ಅನುಭವ ಏನಿದೆ, ಅವ್ರು ನನಗೆ ಸಜೆಷನ್ ಕೊಡ್ತಾರೆ. ನನಗೆ ಸರಿ ಅನ್ಸಿದ್ದನ್ನ ನಾನು ತಗೋತೀನಿ. ಅವ್ರಿಗೆ ಒಂದೊಂದ್ಸರಿ ಅವ್ರಿಗೆ ಎಲ್ಲ ಸರಿ ಅನ್ಸುತ್ತೆ, ನನಗೆ ಕೆಲವೊಮ್ಮೆ ಸರಿ ಅನ್ಸೋದಿಲ್ಲ. ಅದನ್ನ ನಾನು ತಗೊಳ್ಳೋದಿಲ್ಲ. ಅವಾಗ ಅವ್ರು ನಂಗೆ ಹೇಳ್ತಾರೆ, ತಪ್ಪು ಮಾಡ್ತಿದ್ಯಾ ನೀನು ಅಂತ. ಆದ್ರೆ ನಾನು ಹೇಳ್ತೀನಿ, ಮನುಷ್ಯ ತನ್ನ ತಪ್ಪುಗಳಿಂದಾನೇ ಕಲಿಯೋದಲ್ವಾ, ನಂಗೆ ಮಾಡೋದಕ್ಕೆ ಬಿಡಿ ಅಂತ. ನೋಡಿ, ಅವರು ತಮ್ಮ ವಿಚಾರಗಳನ್ನ ನೇರವಾಗಿ ಹೇಳ್ತಾರೆ. ಅದು ನಿಮ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಸಿಸ್ಟರ್ ಝೋಯಾ ಬಗ್ಗೆ ಅವರು ಬಹಳ ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನು ಹೇಳಿದ್ರು. ಏನಂದ್ರೆ, ಝೋಯಾ ಅವ್ರಿಗೆ ನಾಯಿಗೋಸ್ಕರ ಡೈಲಾಗ್ ಬರೆಯೋದಕ್ಕೆ ಹೇಳಿದ್ರಂತೆ. ಹೌದು, ಅವ್ರು ನಂಗೆ ಹೇಳಿದ್ರು ಇದನ್ನ. ಸರಿ, ನಂಗೊಂದು ವಿಷಯ ಹೇಳು, ನೀನು ದಿಲ್ ಧಡಕ್ನೆದೋಗೆ ಡೈಲಾಗ್ ಬರಿತಾ ಇದ್ಯಾ, ಮತ್ತೆ ನಿನ್ನ ಹತ್ರ ನಾಯಿಗೆ ಡೈಲಾಗ್ ಯಾಕೆ ಬರ್ಸ್ಲಿಲ್ಲ? ಅದಕ್ಕೆ ನಾನು ಹೇಳಿದೆ, ನೀವು ಅವ್ರನ್ನೇ ಕೇಳಿ ಅಂತ. ಆದ್ರೆ ಆ ನಾಯಿ ಕ್ಯಾರೆಕ್ಟರ್ ಏನಿತ್ತು, ಅದೊಂದು ಡೀಪ್ ಥಿಂಕರ್, ಫಿಲಾಸಫರ್ ಆಗಿತ್ತು. ಬಹುಶಃ ನನ್ನ ಅಕ್ಕಂಗೆ ಅನ್ಸಿರ್ಬೋದು ನನ್ನಲ್ಲಿ ಡೀಪ್ ಥಿಂಕಿಂಗ್ ಫಿಲಾಸಫಿ ಇಲ್ಲ ಅಂತ. ಅದಕ್ಕೆ ಅವಳು ಎಕ್ಸ್ಪರ್ಟ್ ಹತ್ರ ಹೋದ್ಲು. ಮತ್ತೆ ಇದು ನಿಜನಾ? ಫಿಲ್ಮ್ನಲ್ಲಿ ನಾಯಿ ನಿಮ್ಮ ಮುಖನ ನೆಕ್ಬೇಕಾಗಿತ್ತಂತೆ, ಅದಕ್ಕೆ ನಿಮ್ಮ ಮುಖಕ್ಕೆ ಪೂರ್ತಿ ಐಸ್ ಕ್ರೀಮ್ ಹಚ್ಚಿದ್ರಂತೆ. ಎಲ್ಲಕ್ಕಿಂತ ಮೊದಲು ನಂಗೆ ಈ ವಿಷಯದಲ್ಲಿ ಖುಷಿ ಏನಿತ್ತು ಅಂದ್ರೆ, ನಂಗೆ ನಾಯಿ ಕಂಡ್ರೆ ಭಯ ಇರ್ಲಿಲ್ಲ. ಯಾಕಂದ್ರೆ ಆ ನಾಯಿ ನನ್ನ ಮುಖ ಪೂರ್ತಿ ನೆಕ್ಬೇಕಾಗಿತ್ತು. ನಾವು ತುಂಬಾ ಟೇಕ್ಸ್ ಟ್ರೈ ಮಾಡಿದ್ವಿ, ಏನೇ ಮಾಡಿದ್ರು ಹೀಗೆಲ್ಲ ಮಾಡಿದ್ವಿ. ಆದ್ರೆ ನಾಯಿ ಅದಂತೂ ಫುಲ್ಲು ಮಾರ್ಲನ್ ಬ್ರ್ಯಾಂಡೋ ಆಗ್ಬಿಟ್ಟಿತ್ತು. ಅದಕ್ಕೆ ಇಂಟ್ರೆಸ್ಟೇ ಇರ್ಲಿಲ್ಲ, ಮೆಥಡ್ ಆಕ್ಟಿಂಗ್ ಮಾಡ್ತಾ ಇತ್ತು. ಆಮೇಲೆ ಫೈನಲಿ ನಾನು ಹೇಳ್ದೆ, ನಾಯಿ ಅಲ್ವಾ, ಏನಾದ್ರೂ ಎಕ್ಸೈಟ್ ಮಾಡುತ್ತೆ ಅದನ್ನ. ಆಗ ಅದ್ರ ಟ್ರೈನರ್ ಹೇಳಿದ್ರು, ನೀವೊಂದು ಕೆಲಸ ಮಾಡಿ, ಯಾವ ಶಾಟ್ ನಾಯಿ ಮೇಲಿದೆ, ನಿಮ್ ಮುಖ ಕಾಣಿಸೋದಿಲ್ಲ, ಅವಾಗ ನೀವು ಪೂರ್ತಿ ನಿಮ್ ಮುಖಕ್ಕೆ ಐಸ್ ಕ್ರೀಮ್ ಹಚ್ಕೊಂಡ್ಬಿಡಿ. ನಾನು ವೆನಿಲಾ ಐಸ್ ಕ್ರೀಮ್ ತಗೊಂಡೆ, ಹಾಗೆ ನನ್ನ ಮುಖಕ್ಕೆ ಫುಲ್ಲು ಹಚ್ಕೊಂಡ್ಬಿಟ್ಟೆ ಅದನ್ನೆಲ್ಲ. ಅವಾಗ ನಾಯಿ ಬಂತು, ಒಂದೊಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತು ಕ್ಯಾಮ್ರಾ ಮುಂದೆ. ನಾನು ಹೇಳೋದೇನಂತಂದ್ರೆ, ಹೊರಗಿಂದ ಈ ಪ್ರಪಂಚ ತುಂಬಾ ಗ್ಲಾಮರಸ್ ಅನ್ಸುತ್ತೆ, ಆದ್ರೆ ನೀವು ಒಳಗಡೆ ಬಂದ್ರೆ ಅವಾಗ ಐಸ್ ಕ್ರೀಮ್ ಹಚ್ಕೋಬೇಕಾಗುತ್ತೆ, ನಾಯಿ ನಿಮ್ ಮುಖ ನೆಕ್ಲಿ ಅಂತ. ಮತ್ತೆ ಬೇರೆಯವರಿಂದ ನಾಯಿಗೆ ಡೈಲಾಗ್ಸ್ ಬರೆಸ್ತೀರಾ? ಹೌದು, ನಾನು ಯಾರತ್ರನಾದ್ರೂ ಡೈಲಾಗ್ ಬರ್ಸ್ತೀನಿ ನಾಯಿಗೆ. ಮತ್ತೆ ನೀವು ನಾಯಿ ಜೊತೆ ಜಾಮಿಂಗ್ ಕೂಡ ಮಾಡಿದ್ದೀರಾ? ನಾಯಿ ಜೊತೆ ಜಾಮಿಂಗ್? ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸ್ ಏನಿದೆಯಲ್ಲ,
ಅದನ್ ಯಾರೋ ನನ್ ಹಾ ಹೌದು 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 ಹೌದು. ಅದೇನಂದ್ರೆ ನಮ್ಮಲ್ಲಿ 4 ನಾಯಿಗಳಿದಾವೆ ಮನೇಲಿ. ಮತ್ತೆ ಆ 4 ಕೂಡ ಇಂಡಿಗಳು ಬೀದಿಲಿದ್ದವು. ನಾವು ಮನೆಗೆ ಕರ್ಕೊಂಡ್ ಬಂದ್ವಿ. ಅದರಲ್ಲಿ ಒಂದಿದೆ, ಅದ್ರ ಹೆಸರು ಟೈಸನ್. ಅದಕ್ಕೆ ಹಾಡ್ಗಳಂದ್ರೆ ತುಂಬಾ ಇಷ್ಟ. ಅಂದ್ರೆ ನೀವು ಶುರುಲಿ ಒಂದು ಪದ ನೀವು ಹಾಡಿದ್ರು ಅದರಲ್ಲಿ ಏನಾದ್ರೂ ಒಂದು ರಿದಮ್ ಇದೆ ಅಂತ, ಮೆಲೋಡಿ ಸಿಗುತ್ತೆ ಅಂತ ಅನ್ಸಿದ್ರೆ ಅದು ಜೊತೆಗೆ ಸೇರ್ಕೊಂಡ್ಬಿಡುತ್ತೆ ಅಂತ. ಅದು ಕೂಡ ಜೊತೆಗೆ ನಿಮ್ ಜೊತೆ ಹಾಡೋಕೆ ಶುರು ಮಾಡುತ್ತೆ. ಆದ್ರೂ ವೋಕಲ್ ರೇಂಜ್ ಬೇರೆ ಇರುತ್ತೆ, ಅಂದ್ರೆ ನಾಯಿಗಳದ್ದು. ನೀವೇನಾದ್ರೂ ಶ್ರುತಿ ಜಾಸ್ತಿ ಮಾಡಿದ್ರೆ ಅದು ಶಿಫ್ಟ್ ಆಗುತ್ತೆ, ಕಡಿಮೆ ಮಾಡಿದ್ರೆ ಅದು ಕಡಿಮೆ ಮಾಡುತ್ತೆ. ಮತ್ತೆ ಅದರಿಂದಾಗಿ ಉಳಿದಿರೋ 3 ಇದಾವಲ್ಲ, ಅವುಗಳಿಗೂ ಅನ್ಸುತ್ತೆ ನಾವು ಬ್ಯಾಕಿಂಗ್ ವೋಕಲಿಸ್ಟ್ ಆಗ್ಬೇಕೇನೋ ಅಂತ. ಯಾವಾಗ ಅದು ಹಾಡೋಕ್ ಶುರು ಮಾಡುತ್ತೆ, ಜೊತೆಗೆ ಈ 3 ಕೂಡ ಜೊತೆಗೆ ಹಾಡೋಕ್ ಶುರು ಮಾಡ್ತವೆ. ಇಟ್ಸ್ ಕ್ವೈಟ್ ಒಂದ್ ರೀತಿ ಮಜವಾಗಿರುತ್ತೆ ಮನೆಯಲ್ಲಿ. ಜನಗಳಿಂದ ಪ್ರಶ್ನೆ ತಗೊಳ್ಳೋಣ. ನೀವು ಕರಿಯರ್ನಲ್ಲಿ ಬಹಳಷ್ಟು ಸಾಧಿಸಿದ್ದೀರಾ. ಏನಾದರೂ ಬಾಕಿ ಉಳಿದಿದೆಯಾ ನೀವು ಮಾಡಬೇಕು ಅನ್ಕೊಂಡಿರೋದು, ಮಾಡದೆ ಬಿಟ್ಟಿರೋದು? ನಾನೇನ್ ಕೆಲಸ ಮಾಡ್ತಿದ್ದೀನಿ, ನಂಗೆ ಈ ವಿಚಾರದಲ್ಲಿ ಬಹಳ ನನ್ಗಿದ್ರಲ್ಲಿ ತುಂಬಾ ಖುಷಿ ಆಗಿದೆ ಅಂತ ಅನ್ಕೋತೀನಿ. ಯಾವ ರೀತಿಯ ಫಿಲ್ಮ್ಸ್ನ ನಾನು ಮಾಡಬೇಕು ಅನ್ಕೋತೀನಿ ಅಂತ ಫಿಲ್ಮ್ಸ್ನ ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ಯಾಕಂದ್ರೆ ತುಂಬಾ ಜನ ಇದ್ದಾರೆ ಈ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಅವರು ಕೆಲಸ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಕೆಲ್ಸದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವರು ಏನೇ ಬಂದರೂ ಅದನ್ನ ಮಾಡಲೇಬೇಕಾಗುತ್ತೆ, ಯಾಕಂದ್ರೆ ಅವರು ಜೀವನ ಮಾಡೋದಕ್ಕೆ ಅದೊಂದೇ ದಾರಿ. ಆದ್ರೆ ಯಾವ ವ್ಯಕ್ತಿಗಳು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಆ ಹಂತಕ್ಕೆ ಹೋಗ್ತಾರೋ ಅವರೇ ಡಿಸೈಡ್ ಮಾಡ್ತಾರೆ ನಾನು ಈ ಫಿಲ್ಮ್ನ ಮಾಡಬೇಕೋ ಬೇಡವೋ ಅಂತ. ಅದನ್ನ ನಾನೊಂದು ರೀತಿ ಸಕ್ಸಸ್ ಅಂತ ಭಾವಿಸ್ತೀನಿ, ಯಾವುದೇ ಕರಿಯರಲ್ಲಾದ್ರೂ ಕೂಡ. ನೀವು ಚೂಸ್ ಮಾಡಬೇಕು ನೀವೇನ್ ಮಾಡಬೇಕು ಅನ್ನೋದನ್ನ. ಸೊ ಎಲ್ಲಿವರೆಗೂ ನನಗಿದಿದೆ ಅಲ್ಲಿವರೆಗೂ ನನಗೆ ಬೇರೆ ಏನೂ ಮಾಡಬೇಕಾದ ಅವಶ್ಯಕತೆ ಬರೋದಿಲ್ಲ ಅನ್ಸುತ್ತೆ. ನೀವು ಮೊದಲ ಸಿನಿಮಾ ಮಾಡಿದ್ರಿ ರಾಕ್ ಆನ್ ಆಸ್ ಅನ್ ಆಕ್ಟರ್. ಅದಕ್ಕೂ ಮೊದಲು ನೀವು ಡೈರೆಕ್ಟರ್ ಆಗಿದ್ರಿ, ಯಶಸ್ವಿ ಡೈರೆಕ್ಟರ್ ಆಗಿದ್ರಿ, ಪ್ರೊಡ್ಯೂಸರ್ ಕೂಡ ಆಗಿದ್ರಿ. ಮತ್ತೆ ಆಕ್ಟಿಂಗ್ ಮಾಡೋ ಐಡಿಯಾ ಎಲ್ಲಿಂದ ಬಂತು? ಆಕ್ಟಿಂಗ್ ಮಾಡೋ ಐಡಿಯಾ ಬಂದಿದ್ದು ಅಭಿಷೇಕ್ ಕಪೂರ್ ಇದಾರಲ್ಲ, ಡೈರೆಕ್ಟರ್ ಅವರು ರಾಕ್ ಆನ್ ಸಿನಿಮಾಗೆ. ನನಗೆ ಸ್ನೇಹಿತರವರು, ಬಹಳ ವರ್ಷಗಳಿಂದ ಪರಿಚಯ ನನಗೆ. ಹಾಗೆ ಒಂದಿನ ನಾನೆಲ್ಲೋ ಹೊರಗಡೆ ಇದ್ದೆ, ಡಾನ್ ರಿಲೀಸ್ ಆದ್ಮೇಲೆ ಅವ್ರು ನನ್ನ ಭೇಟಿಯಾದ್ರು. ಅವರು ಕಂಪ್ಲೀಟ್ಲಿ ಅಂದ್ರೆ ಏನು ಕೂಡ ಹೇಳಿರ್ಲಿಲ್ಲ, ಫಿಲ್ಮ್ ಬಗ್ಗೆ ಮಾತಾಡಬೇಕು ಅಂತೆಲ್ಲ ಏನೂ ಹೇಳಿರ್ಲಿಲ್ಲ. ಇಬ್ರು ಭೇಟಿಯಾದ್ವಿ. ಅವ್ರು ನಂಗೆ ಹೇಳಿದ್ರು ನಾನು ಈ ಥರ ಒಂದು ಫಿಲ್ಮ್ ಮಾಡ್ತಿದ್ದೀನಿ, ಒಂದು ರಾಕ್ ಬ್ಯಾಂಡ್ ಬಗ್ಗೆ. ಮತ್ತೆ ನಾನು ಅಂದ್ಕೋತಿದ್ದೀನಿ ನೀವು ಈ ರೋಲ್ ಮಾಡಬೇಕು, ಲೀಡ್ ಸಿಂಗರ್ದು. ನಾನು ಹೇಳ್ದೆ ನಾನು ಯಾವತ್ತೂ ಆ್ಯಕ್ಟಿಂಗ್ ಮಾಡಿಲ್ಲ ಲೈಫಲ್ಲಿ, ನಂಗೆ ಗೊತ್ತಿಲ್ಲ, ನಾನು ಆ್ಯಕ್ಟಿಂಗ್ ಮಾಡ್ತೀನಾ ಇಲ್ವಾ ಅಂತನೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಂಗೊತ್ತು ನೀನು ಮಾಡಬಲ್ಲೆ ಅಂತ. ಅದಕ್ಕೆ ನಾನು ಹೇಳಿದೆ ಹೌ ಡು ಯು ನೋ ಯಾರ್, ಹೇಗೆ ಗೊತ್ತು? ಅದಕ್ಕೆ ಅವರು ಇಲ್ಲ ಯು ಟ್ರಸ್ಟ್ ಮೀ ಅಷ್ಟೇ, ಯು ಟ್ರಸ್ಟ್ ಮೀ ಆ್ಯಂಡ್ ಯು ಕಮ್ ಆ್ಯಂಡ್ ಡೂ ಇಟ್. ನಾಳೆ ನಿಮ್ಮ ಆಫೀಸಿಗೆ ಬರ್ತೀನಿ, ನಾನು ನಿಮಗೆ ಕತೆ ಹೇಳ್ತೀನಿ, ಸ್ಕ್ರಿಪ್ಟ್ ಹೇಳ್ತೀನಿ. ನಿಮಗೇನಾದ್ರೂ ಕಥೆ ಇಷ್ಟ ಆದ್ರೆ ಅವಾಗ ನೀವು ಪ್ಲೀಸ್ ಮಾಡಿ, ಏನಾದ್ರೂ ಕತೆ ಇಷ್ಟ ಆಗಿಲ್ಲ ಅಂದ್ರೆ ದೆನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಇಷ್ಟ ಇಲ್ಲ ಅಂತ. ಕಥೆ ನಾನು ಕೇಳಿದೆ, ಬಹುಶಃ ನೀವು ನೋಡಿರ್ತೀರಾ ರಾಕ್ ಆನ್. ನನಗೆ ಆ ಕಥೆ ಎಷ್ಟು ಇಷ್ಟ ಆಯಿತು ಅಂದ್ರೆ, ಆ ಫಿಲ್ಮ್ದು ಮ್ಯೂಸಿಕ್ ಏನಿತ್ತು, ಆ ರಾಕ್ ಮ್ಯೂಸಿಕ್ ನಂಗೆ ತುಂಬ ಇಷ್ಟ. ಅವರು ಹೇಳಿದ್ರು ನೀವೇ ಹಾಡೋದು ಅಂತ. ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಗಿಟಾರ್ ನುಡಿಸ್ತೀನಿ, ಹಾಡ್ತೀನಿ ಅಂತ. ಈ ಎಲ್ಲ ವಿಷಯಗಳು ಒಂದು ರೀತಿ ಹೇಳ್ತಾರಲ್ಲ ಸೆರೆಂಡಿಪಿಟಿ ಅಂತಾರಲ್ಲ, ಆ ರೀತಿ ನಡೆದ್ಬಿಡ್ತು. ಮತ್ತೆ ನಾನು ಬರೀ ಅವ್ರ ಮೇಲೆ ನಂಬಿಕೆ ಇಟ್ಟು ಸರಿ ಮಾಡೋಣ ಬಿಡಿ ಏನಾಗುತ್ತೆ ನೋಡೋಣ ಅಂತ ಹೇಳಿದೆ. ಮತ್ತೆ ನನಗೆ ಆ ಫಿಲ್ಮ್ ಮಾಡ್ಬೇಕಾದ್ರೆ ತುಂಬಾ ಮಜಾ ಬಂತು. ಹೀಗೆ ಶುರು ಆಯ್ತು ನೋಡಿ ನನ್ನ ಆಕ್ಟಿಂಗ್ ಕರಿಯರ್. ನೀವು ಹಾಡುಗಳನ್ನ ಹಾಡಿದ್ರಿ ಅಲ್ವಾ? ನೀವು ಟ್ರೈನಿಂಗ್ ಏನಾದ್ರೂ ತಗೊಂಡಿದ್ರೋ ಮ್ಯೂಸಿಕ್ಗೆ, ಸಿಂಗಿಂಗ್ಗೆ? ಯಾರು ಟ್ರೈನಿಂಗ್ ತಗೊಂಡಿಲ್ಲ ಅವ್ರಿಗೆ ಅನ್ಸುತ್ತೆ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ ಅಂತ. ಯಾರು ಟ್ರೈನಿಂಗ್ ತಗೊಂಡಿರ್ತಾರೋ ಅವ್ರಿಗೆ ಅನ್ಸುತ್ತೆ ಈತ ಖಂಡಿತ ಟ್ರೈನಿಂಗ್ ತಗೊಂಡಿಲ್ಲ ಅಂತ. ಆ ರೀತಿ ಇದೆ. ಇಲ್ಲ ನಾನು ತಗೊಂಡಿಲ್ಲ, ನಾನು ಗಿಟಾರ್ ನುಡಿಸ್ತಿದ್ದೆ ಬಾಲ್ಯದಿಂದ, ಅಂದ್ರೆ ಟೀನೇಜ್ ಇಯರ್ಸಿಂದ. ನಾನು ಗಿಟಾರ್ ನುಡಿಸ್ತಿದ್ದೆ, ಯಾವ ಹಾಡು ಇಷ್ಟ ಆಗುತ್ತೋ ಅದನ್ನ ಹಾಡ್ತಿದ್ದೆ ಗಿಟಾರ್ ನುಡಿಸ್ಕೊಂಡು. ಅದನ್ನೇ ಒಂದ್ ರೀತಿ ಟ್ರೈನಿಂಗ್ ಅಂತ ಹೇಳ್ಬೋದು. ಹೀಗೆ ಗಿಟಾರ್ ನುಡಿಸಿ ಹಾಡ್ತಾ ಇದ್ದಿದ್ರಿಂದ ಸ್ವಲ್ಪ ಸುಲಭ ಆಯ್ತು. ಯಾಕಂದ್ರೆ ನಾನು ನೋಡ್ತಿದ್ದೆ ಕೇವಲ ನೀವು ಮಾತ್ರ ಹಾಡಿಲ್ಲ. ಹಾ, ನೀವು ಬಚ್ಚನ್ ಸಾಬ್ ಅವರಿಂದ ಕೂಡ ಹಾಡ್ಸಿದ್ದೀರಾ, ನಮ್ಮ ರಿತಿಕ್ ರೋಷನ್ ಅವರಿಂದನೂ ಹಾಡ್ಸಿದ್ದೀರಾ, ಪ್ರಿಯಾಂಕಾ ಚೋಪ್ರಾ ಅವರಿಂದ ಹಾಡ್ಸಿದ್ದೀರಾ ನಿಮ್ಮ ಸಿನಿಮಾಗಳಲ್ಲಿ. ಇಲ್ಲ ಏನಂದ್ರೆ ಅದು ಬಚ್ಚನ್ ಸಾಬ್ ಧ್ವನಿನೇ ಹಾಗೆ ಅದ್ಭುತವಾಗಿದೆ. ಅವ್ರು ಹಾಡಿದಾರ್ ಕೂಡ, ಸುಮಾರು ಅವ್ರ ಫಿಲ್ಮ್ಗಳಲ್ಲೇ ಹಾಡಿದ್ದಾರೆ. ಯಾವಾಗ ಈ ಹಾಡ್ ಬಂತು ಅತ್ರಂಗಿ ಯಾರಿ, ಅದು ಆ ಫಿಲ್ಮ್ ಏನಿತ್ತು ವಜೀರ್, ಅದು ಸ್ನೇಹದ ಬಗ್ಗೆ ಇತ್ತು. ಒಂದ್ ರೀತಿ ಬಹಳ ಅನ್ಲೈಕ್ಲಿ ಫ್ರೆಂಡ್ಶಿಪ್. ಏನಂದ್ರೆ ಒಬ್ಬ ರೆಸ್ಪೆಕ್ಟೆಡ್ ಹೋಲ್ಡ್ ಚೆಸ್ ಪ್ಲೇಯರ್ ವ್ಯಕ್ತಿ ಇರ್ತಾನೆ, ಮತ್ತೊಬ್ಬ ಪೊಲೀಸ್ ಆಫೀಸರ್ ಒಂದು ದುಃಖ ನೋವಿನಿಂದ ಇರ್ತಾನೆ. ಆ ಒಂದು ಅನ್ಲೈಕ್ಲಿ ಫ್ರೆಂಡ್ಶಿಪ್ ಏನಿತ್ತು, ನಾವ್ ಅದನ್ನ ಕ್ಯಾಪ್ಚರ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಹಾಡಲ್ಲಿ. ಮತ್ತೆ ಈ ರೋಚಕ್ ಕೊಹ್ಲಿ ಇದಾರಲ್ಲ, ತುಂಬಾ ಒಳ್ಳೆ ಮ್ಯೂಸಿಕ್ ಕಂಪೋಸರ್, ಅವರೇ ಈ ಹಾಡನ್ನು ಮಾಡಿದ್ದು. ಯಾವಾಗ ಅವರು ಬಂದು ಹೇಳಿದ್ರು ನಮ್ಗೆ ನೀವು ಮತ್ತೆ ಬಚ್ಚನ್ ಸರ್ ಒಟ್ಟಿಗೆ ಹಾಡ್ತೀರಾ ಅಂತ, ನಾನಂತೂ ಅವಾಗ ಎಷ್ಟು ಎಕ್ಸೈಟ್ ಆದೆ ಅಂದ್ರೆ ಈಗ್ಲೂ ಕೂಡ ಎಕ್ಸೈಟ್ ಆಗ್ತಾ ಇದ್ದೀನಿ ಅದನ್ನ ನೆನ್ಸ್ಕೊಂಡು. ಈ ರೀತಿ ಎಲ್ಲ ಆಗಿತ್ತು. ಮತ್ತೆ ನಾವು ಸ್ಟುಡಿಯೋದಲ್ಲಿ ಒಟ್ಟಿಗೆ ಹಾಡಿದ್ವಿ. ಆಮೇಲೆ ಒಂದು ಕಾನ್ಸರ್ಟ್ ಆಯ್ತು ಮುಂಬೈನಲ್ಲಿ, ಗ್ಲೋಬಲ್ ಸಿಟಿಸನ್ ಅಂತ ಹೇಳಿ ಒಂದು ಕಾನ್ಸರ್ಟ್. ಅಲ್ಲಿ ಸ್ಟೇಜ್ ಮೇಲೆ ಅವ್ರ ಜೊತೆ ನಂಗೆ ಈ ಹಾಡು ಹಾಡೋ ಅವಕಾಶ ಸಿಕ್ತು.
ನನ್ನ ಕರಿಯರಲ್ಲಿ ಐ ಥಿಂಕ್ ದಟ್ಸ್ ಪ್ರಾಬಬಲಿ ಒನ್ ಮ್ಯಾಸಿವ್ ಅಚೀವ್ಮೆಂಟ್. ಮತ್ತೆ ರಿತಿಕ್, ಅವರ ಡ್ಯಾನ್ಸ್ ನೋಡಿ ಜನ ಇಷ್ಟಪಡ್ತಾರೆ. ಇಲ್ಲ, ಋತಿಕ್ ಕೂಡ ಆತ ಒಬ್ಬ ಕಂಪ್ಲೀಟ್ ಆಕ್ಟರ್. ಆತ ತನ್ನ ಧ್ವನಿಗೆ ಹೆಚ್ಚು ಗಮನ ಕೊಡ್ತಾರೆ. ಅವರು ಸಿಂಗಿಂಗ್ ಕ್ಲಾಸಸ್ ಕೂಡ ತಗೊಳ್ತಾರೆ. ಯಾಕಂದ್ರೆ ನಿಮ್ಮ ಧ್ವನಿಲಿ ಒಂದು ರೇಂಜ್ ಇತ್ತು ಅಂದ್ರೆ, ನೀವು ಕಂಟ್ರೋಲ್ ಮಾಡ್ತೀರಾ ನಿಮ್ಮ ಧ್ವನಿನ ಅಂದ್ರೆ, ನಿಮ್ಗದು ಆಕ್ಟಿಂಗ್ ಅಲ್ಲಿ ಕೂಡ ಉಪಯೋಗಕ್ಕೆ ಬರುತ್ತೆ. ಪಿಚ್ ಮಾಡ್ಬೋದು ಯಾವ್ದಾದ್ರು ಒಂದು ಪರ್ಫಾರ್ಮೆನ್ಸ್ನ. ಅಂದ್ರೆ ಯಾವ್ದಾದ್ರೂ ಒಂದು ಡೈಲಾಗ್ನ ಲೋ ಆಕ್ಟೇನಲ್ಲಿ ಹೇಳಿ ಸಡನ್ಲಿ ಹೈ ಆಕ್ಟೇನ್ಗೆ ತಗೊಂಡು ಹೋಗ್ಬೇಕು ಅಂದ್ರೆ ಅದ್ರ ಎಫೆಕ್ಟ್ ಇರುತ್ತೆ. ಅವನು ತನಗ್ ತಾನು ತರಬೇತಿ ತಗೋತಾನೆ ಇರ್ತಾನೆ. ಹಾಗೆ ಯಾವ ಆಕ್ಟರ್ ಆದ್ರೂ ಸರಿ ಈ ರೀತಿ ವಿಷಯಗಳನ್ನ ಅಳವಡಿಸ್ಕೋಬೇಕು ಜೀವನದಲ್ಲಿ. ಹಾಗೂ ಝೋಯಾ ಡಿಸೈಡ್ ಮಾಡಿದ್ಲು, ಈ ಹಾಡು ಏನಿದೆ ಸೆನ್ಯೂರಿಟಾ, ಅದನ್ನ ಈ ಆಕ್ಟರ್ಸ್ ಏನಿದ್ದಾರೆ 3 ಜನ ಆಕ್ಟರ್ಸೇ ಹಾಡ್ಬೇಕು. ಅವಾಗ ನಾನ್ ತುಂಬಾ ಕಂಫರ್ಟಬಲ್ ಇದ್ದೆ, ನಾನು ಹಾಡ್ಬಲ್ಲೆ ಅಂತ. ಋತಿಕ್ ಹೋಗಿದ್ದ ಶಂಕರ್ ಮಹಾದೇವನ್ ಅವ್ರನ್ನ ಭೇಟಿ ಮಾಡೋಕೆ. ಮತ್ತೆ ಶಂಕರ್ ಅವ್ರ ಬಗ್ಗೆ ಹೇಳೋದಾದ್ರೆ, ನಾನು ನನ್ನ ರಾಕ್ ಆನ್ ಹಾಡನ್ನ ಮೊದಲು ಅವ್ರ ಜೊತೆಗೇನೆ ಹಾಡಿದ್ದೆ. ನಾನು ಎಷ್ಟು ನರ್ವಸ್ ಆಗಿದೆ ಅಂದ್ರೆ, ನಾನು ಸ್ಟುಡಿಯೋಗೆ ಹೋಗಿದ್ದಾಗ ರೆಕಾರ್ಡಿಂಗ್ ಮಾಡೋದಕ್ಕೆ, ನಾನು ಅಲ್ಲಿ ಒಳಗಡೆ ಹೋಗ್ತಿದ್ದ ಹಾಗೆ ಗ್ಲಾಸ್ ಇರುತ್ತೆ, ಒಳಗಡೆ ಬೂತಲ್ಲಿ ಇರ್ತೀರಾ ನೀವು. ಅಲ್ಲಿ ಮುಂದೆ ಶಂಕರ್ ಅವರಿದ್ರು, ಅಲ್ಲಿ ಸೌಂಡ್ ಇಂಜಿನಿಯರ್ ಇದ್ರು, ಮತ್ತಿನ್ನೊಂದಿಬ್ರು ಇದ್ರು. ನಾನು ಅವ್ರಿಗೆ ಹೇಳ್ದೆ, ಹಾಗೆ ಋತಿಕ್ ಬಂದಾಗ ಕೂಡ ಹೀಗೆ ಆಗಿತ್ತು. ಅವ್ರು ಹೇಳಿದ್ರು, ಎಲ್ಲದಕ್ಕೂ ಮುಂಚೆ ಇಲ್ಲಿ ಯಾರ ಅವಶ್ಯಕತೆ ಇಲ್ವೋ ಅವರೆಲ್ಲ ಇಲ್ಲಿಂದ ಹೊರಡಿ. ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಹಾಡ್ತಾ ನಂಗೆ ಅನ್ನಿಸ್ತಾ ಇರುತ್ತೆ ನಾನು ಕಿಶೋರ್ ಕುಮಾರ್ ರೀತಿ ಹಾಡ್ತಿದ್ದೀನಿ ಅಂತ. ಅಲ್ಲಿ ಕತ್ತೆ ಧ್ವನಿ ಬರ್ತಾ ಇರ್ಬೋದು, ಯಾರಿಗೊತ್ತು. ಅದಕ್ಕೆ ಮಿಕ್ಕವರೆಲ್ಲ ಹೊರಡಿ, ಶಂಕರ್ ಮಹಾದೇವನ್ ಅವ್ರು ಮಾತ್ರ ಇರ್ಲಿ. ಅದಕ್ಕೆ ಅವರಿದ್ರು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಸರ್ ನೀವೆಲ್ಲ ಲೈಟ್ಸ್ ಆಫ್ ಮಾಡ್ಬಿಡಿ ಸ್ಟುಡಿಯೋದು, ನನ್ನನ್ನು ಯಾರೂ ನೋಡಬಾರ್ದು. ಯಾಕಂದ್ರೆ ನಾನು ನಿಂತ್ಕೊಂಡು ಅಂದ್ರೆ ಹಾಡ್ತಾರಲ್ಲ ಪರಿಣಿತಿ ಹೊಂದಿರೋ ಸಿಂಗರ್ಸ್, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರ ಸ್ಟೈಲ್ ಒಂದು ರೀತಿಯಾಗಿರುತ್ತೆ, ಹೀಗೆ ನಿಂತ್ಕೋತಾರೆ, ಪೋಸ್ಚರ್ ಇರುತ್ತೆ, ಒಂದ್ ರೀತಿ ಕೈಗಳಿಂದ ಅದೇನೇ ಎಕ್ಸ್ಪ್ರೆಷನ್ ಇರುತ್ತೋ ಅದು ಕೈಗಳಲ್ಲಿರುತ್ತೆ. ನನಗದೆಲ್ಲ ಗೊತ್ತಿರ್ಲಿಲ್ಲ. ನಾನು ಅನ್ಕೊಂಡಿದ್ದೆ, ನಾನು ಯೋಚನೆ ಮಾಡಿದ್ದೆ, ನನ್ನ ಕೈಯಲ್ಲಿ ಮೈಕ್ ಹಿಡ್ಕೋತೀನಿ, ಜೊತೆಗೆ ಡ್ಯಾನ್ಸ್ ಮಾಡ್ತೀನಿ ನಾನು ಕತ್ಲೆಯಲ್ಲಿ, ಹಾಗೆ ಹಾಡು ಹಾಡ್ಬೋದು, ಸುಲಭವಾಗಿ ಒಂದು ಫ್ಲೋನಲ್ಲಿ ಹಾಡು ಬರುತ್ತೆ ಅಂತ ಅನ್ಕೊಂಡೆ. ಈ ರೀತಿಯಾಗಿ ನಾನು ಮಾಡಿದೆ. ಯಾವಾಗ ಋತಿಕ್ ಬಂದ ಅವಾಗ ಶಂಕರ್ ಅವ್ರ ಜೊತೆಲೇ ಇದ್ದೆ. ಮತ್ತು ಅವತ್ತು ಮೊದಲನೇ ದಿನನೇ ಶಂಕರ್ ಅವರು ಅವನಿಗೆ ಹೇಳಿದ್ರು, ಯಾವುದೇ ರಿಹರ್ಸಲ್ ಇಲ್ಲ, ಏನೂ ಮಾಡೋದು ಬೇಡ, ನೀವು ಹಾಡು ಕೇಳಿದ್ದೀರಾ, ಮನೇಲಿ ಸ್ವಲ್ಪ ರಿಹರ್ಸಲ್ ಮಾಡಿರ್ತೀರಾ, ಜಸ್ಟ್ ಗೋ ಸ್ಟ್ರೈಟ್ ಇನ್ ಟು ದ ಬೂತ್ ಆ್ಯಂಡ್ ಜಸ್ಟ್ ಸ್ಟಾರ್ಟ್ ಸಿಂಗಿಂಗ್. ಯಾಕಂದ್ರೆ ಎಲ್ಲಿವರೆಗೂ ನೀವು ಹಾಡು ಹೇಳೋಕೆ ಶುರು ಮಾಡೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಮೈಂಡ್ ನಿಮ್ಗೆ ಹೇಳ್ತಾ ಇರುತ್ತೆ ನಿಮ್ಮಿಂದ ಇದು ಆಗೋದಿಲ್ಲ ಅಂತ. ಸೊ ಹೀ ಹ್ಯಾಸ್ ಬಿನ್ ವೆರಿ ವೆರಿ ಇನ್ಸ್ಟ್ರೂಮೆಂಟಲ್ ಫಾರ್ ಮೀ ಆ್ಯಂಡ್ ಐ ಆಮ್ ಇಮ್ಯಾಜಿನಿಂಗ್ ಈವನ್ ಫಾರ್ ಋತಿಕ್ ಟು ಬಿ ಏಬಲ್ ಟು ಸಿಂಗ್ ಔಟ್ ಇನ್ ಪಬ್ಲಿಕ್. ಇದು ಸತ್ಯನ? ಒಂದು ಸಮಯದಲ್ಲಿ ರೆಹಮಾನ್ ಸಾಬ್ ಅವರು ನಿಮ್ಗೆ ಹಾಡು ಹಾಡೋದಕ್ಕೆ ಹೇಳಿದ್ರಂತೆ, ಆದ್ರೆ ನೀವು ಆಗೋದಿಲ್ಲ ಅಂದ್ರಂತೆ. ಹೌದು, ಇದು ಸತ್ಯನೇ. ಏನಂದ್ರೆ ಅವರು ಒಂದು ನನಗೆ ಫಿಲ್ಮ್ ಹೆಸರು ನೆನಪಿಲ್ಲ, ಆದರೆ ಆ ಹಾಡು ಅದು ಆಕಾಶದ ಮೇಲಿನ ಹಾಡು ಅನ್ಸುತ್ತೆ. ಮತ್ತೆ ಅದ್ರ ಭಾವನೆ ಏನಿತ್ತು ಆ ಹಾಡಿಂದು, ಮತ್ತೆ ಯಾವ ರೀತಿಯಾದ ಕಾಂಪೋಸಿಷನ್ ಅಂದ್ರೆ, ನಾನು ಆ ಸಮಯದಲ್ಲಿ ಬರೀ ರಾಕ್ ಆನ್ ಹಾಡುಗಳನ್ನ ಮಾತ್ರ ಹಾಡಿದ್ದೆ. ಮತ್ತೆ ಆ ಟೈಮಲ್ಲಿ ನಂಗೆ ಏನು ಅನಿಸ್ತು ಅಂದ್ರೆ, ಇದು ನನ್ನಿಂದ ಆಗಲ್ಲ ಅಂತ. ಇದು ಒಂದು ಬೇರೆನೇ ರೀತಿಯ ಸಿಂಗಿಂಗು, ಬೇರೆ ರೀತಿಯ ಸಿಂಗರ್ನ ಅವಶ್ಯಕತೆ ಇದೆ ಈ ಹಾಡಿಗೆ ಅಂತ. ಮತ್ತೆ ನನ್ನ ಸ್ಟ್ರೆಂತ್ ಏನಿತ್ತು ಆಸ್ ಎ ಸಿಂಗರ್, ಮತ್ತೆ ನಾನೇನು ಅಂದ್ಕೊಂಡಿದ್ದೆ ಐ ಆಮ್ ಗುಡ್ ಎಟ್ ದಿಸ್ ಅನ್ನೋದು, ಈ ಹಾಡು ಅದನ್ನೆಲ್ಲ ದಾಟಿತ್ತು. ಇದು ಆ ವಿಷಯಗಳಿಂದ ಆಚೆಗಿತ್ತು. ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ, ಯಾಕಂದ್ರೆ ಇದು ತುಂಬಾ ಕಡಿಮೆ ಅನ್ಸುತ್ತೆ AR ರೆಹಮಾನ್ ಅವರೇ ಯಾರಿಗಾದ್ರೂ ಫೋನ್ ಮಾಡಿ ಹೇಳೋದು, ನೀನೇನಂದ್ರೆ ಭಾಳ ಹೆಸರಾಂತ ಸಿಂಗರ್ ಏನಲ್ಲ, ಆದ್ರೂ ನೀನು ಈ ಹಾಡನ್ನು ಹಾಡು ಅಂತ. ಆದ್ರೂ ನನಗೆ ತುಂಬಾ ಬೇಜಾರಾಗ್ತಿದೆ ನಿಮ್ಗಿದನ್ನ ಹೇಳೋದಕ್ಕೆ, ನಿಮ್ಮ ಹತ್ರ ಹೇಳಬೇಕು, ನನ್ನಿಂದ ಇದು ಆಗೋದಿಲ್ಲ ಅಂತ. ಸೊ ಪ್ಲೀಸ್ ಫರ್ಗಿವ್ ಮೀ. ಅಂಡ್ ಅದಾದ್ಮೇಲೆ ಅವ್ರು ನನಗೆ ಯಾವತ್ತೂ ಫೋನ್ ಮಾಡಲೇ ಇಲ್ಲ. ಸರ್ ಒಂದು ಹಾಡು ಹಾಡಿ. ಸೆನ್ಯೂರಿಟಾಗೆ ಋತಿಕ್ ಮತ್ತೆ ಅಭಯ್ ಇರ್ಬೇಕಾಗುತ್ತೆ ಜೊತೆಗೆ, ಮತ್ತೊಬ್ಬ ಸ್ಪ್ಯಾನಿಷ್ ಸಿಂಗರ್ ಕೂಡ. ಆದ್ರೆ ರಾಕ್ ಆನ್ ಹಾಡೋಣ, ನೀವೆಲ್ಲ ಸೇರಿ ಜೊತೆಗೆ ಹಾಡ್ಬೋದು ಅವಾಗ. ಸರಿ, ನೀವೆಲ್ಲ ಹಾಡ್ತೀರಾ ಜೊತೆಲಿ? ಸರಿ. दिल क्या कहता है मेरा क्या मैं बताऊं, तुम ये समझोगे शायद मैं पागल हूँ. दिल करता है टीवी टावर पे मैं चढ़ जाऊं, चिल्ला चिल्ला के मैं ये सबसे कह दूं. है ये वक्त का इशारा, हर लम्हा पुकारा, यूं ही देखता है क्या तू, जिंदगी मिलेगी ना दोबारा. थैंक यू.